ಮುಸ್ಲಿಂ ಸಮಾಜದ ಜನಸಂಖ್ಯೆ ಕರ್ನಾಟಕದಲ್ಲೇ ಎರಡನೇ ಅತಿ ದೊಡ್ಡ ಜನಸಂಖ್ಯೆ. ಹಳ್ಳಿಯಿಂದ ದಿಲ್ಲಿವರೆಗೂ ಸಹಿತ ಮುಸಲ್ಮಾನರ ರಾಜಕೀಯ ಹಕ್ಕನ್ನು ಕಸಿದುಕೊಳ್ಳಲಾಗ್ತಿದೆ. ಮುಸಲ್ಮಾನರ ಟಿಕೆಟ್ ಕೊಟ್ಟರೆ ಕೇಳ್ತಾರ, ಅವ್ರಿಗೆ ಓಟ್ ಹಾಕ್ತಾರ? ನಿನಗೆಷ್ಟು ನಿಯತ್ತಾಗಿ ನಾವು ಕೆಲಸ ಮಾಡಿವೋ ಅಷ್ಟು ನಿಯತ್ತಾಗಿ ನೀನ್ ನನಗೆ ಕೆಲಸ ಮಾಡಿದ್ರೆ ನಾಳೆ ಗೆಲ್ಲಲ್ಲ. होम का मसला है बस पूरे पार्टियों वाले कोसी सब पार्टी होंगे एक होना है. ಪ್ರಜಾಪ್ರಭುತ್ವ ರಾಷ್ಟ್ರ ಎಲ್ಲ ಜಾತಿ ಧರ್ಮ ಪಂಗಡ ಸಮುದಾಯಗಳ ಹೋರಾಟದ ಪ್ರತಿಫಲವಾಗಿ ಈ ನಮ್ಮ ಭಾರತ ದೇಶ ಅಸ್ತಿತ್ವಕ್ಕೆ ಬಂದಿದೆ. ಈ ಭಾರತ ದೇಶದಲ್ಲಿ ಸಂವಿಧಾನ ಎಲ್ಲರಿಗೂ ಸಹಿತ ಅಧಿಕಾರ ಮತ್ತು ಹಕ್ಕುಗಳನ್ನು ಕೊಟ್ಟಿದೆ. ಈ ದೇಶ ಸಂವಿಧಾನದ ಅಡಿಯಲ್ಲಿ ನಡೆಯುತ್ತೆ ಹೊರತು ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಳತೆಯಂತೆ ನಡೆಯೋದಿಲ್ಲ. ನಮ್ಮ ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ ಸಹ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿದೆ. ಅವನು ಶ್ರೀಮಂತ ಇರಲಿ, ಬಡವ ಇರಲಿ, ಕೂಲಿ ಕಾರ್ಮಿಕ ಇರಲಿ, ಅಧಿಕಾರಿ ಇರಲಿ, ಯಾರೇ ಇರಲಿ, ಎಲ್ಲರಿಗೂ ಒಂದೇ ಒಂದು ಓಟ್ ಕೊಟ್ಟಿರೋದು, ಓಟಿನ ಅಧಿಕಾರ ಕೊಟ್ಟಿರೋದು. ಅವನು ಶ್ರೀಮಂತ ಬಂದ್ರೆ 4 ಓಟ್ ಕೊಟ್ಟಿಲ್ಲ ಅವನಿಗೆ. ಉನ್ನತ ಅಧಿಕಾರಿ ಅದನಂದ್ರೆ 5 ಓಟ್ ಅಧಿಕಾರ ಕೊಟ್ಟಿಲ್ಲ ಅವನಿಗೆ. ಕೈಗಾಡಿ ಹೇಳೋನಿಗೂ ಕೂಲಿ ಕೆಲಸ ಮಾಡೋನಿಗೂ ಅದೇ ಓಟು, ಆಗಿರಪ್ಪ ಶ್ರೀಮಂತನಿಗೂ ಅದೇ ಓಟು. ನಮ್ಮ ಕರ್ತವ್ಯವನ್ನು ಆ ಓಟನ್ನು ನಾವು ಸದುಪಯೋಗವಾಗಿ ಉಪಯೋಗಿಸಿಕೊಳ್ಬೇಕು ಸಮಯ ಬಂದಾಗ. ಮತ್ತೆ ಪ್ರತಿಯೊಬ್ಬರಿಗೂ ಸಹ ಅದೇ ರೀತಿ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕನ್ನು ಕೊಟ್ಟಿದೆ. ಅಧಿಕಾರ ಅನ್ನೋದು ಬಹಳ ಮುಖ್ಯ ಈಗಿನ ಸಮಾಜದಲ್ಲಿ. ಬದಲಾವಣೆ ಜಗದ ನಿಯಮ. ಅಧಿಕಾರ ಅನ್ನೋದು ರಾಜಕಾರಣ ಅನ್ನೋದು ಹರಿಯುವ ನೀರಾಗಬೇಕೇ ಹೊರತು ನಿಂತ ನೀರಾಗಬಾರದು. ವಂಶಾಡಳಿತ, ಸರ್ವಾಧಿಕಾರತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ಸೊ ಹಾಗಾಗಿ ರಾಜಕೀಯ ಅಧಿಕಾರ ಪ್ರತಿಯೊಂದು ಜಾತಿ ಧರ್ಮ ಪಂಗಡ ಸಮುದಾಯಗಳಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು. ನಮ್ಮ ಮುಸ್ಲಿಂ ಸಮಾಜದ ಜನಸಂಖ್ಯೆ ಕರ್ನಾಟಕದಲ್ಲೇ ಎರಡನೇ ಅತಿ ದೊಡ್ಡ ಜನಸಂಖ್ಯೆ. ಆ ಜನಸಂಖ್ಯೆಯ ಆಧಾರದಲ್ಲಿ ನಮಗೆ ಕಡಿಮೆ ಅಂದ್ರೆ 35ರಿಂದ 40 MLAಗಳು ಆರಿಸಿ ಬರಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಹಳ್ಳಿಯಿಂದ ದಿಲ್ಲಿವರೆಗೂ ಸಹಿತ ಮುಸಲ್ಮಾನರ ರಾಜಕೀಯ ಹಕ್ಕನ್ನು ಕಸಿದುಕೊಳ್ಳಲಾಗ್ತಿದೆ. ಅದಕ್ಕೆ ನಾವು ಜಾಗೃತರಾಗಬೇಕು, ಒಗ್ಗಟ್ಟಿನಿಂದ ವರ್ತಿಸಬೇಕು. ಕೆಲವು ಬೆರಳೆಣಿಕೆಯ ಕೋಮವಾದಿ ಶಕ್ತಿಗಳು ನಮ್ಮ ರಾಜಕೀಯ ಹಕ್ಕನ್ನು ಕಿತ್ತುಕೊಳ್ಳಲು ಪ್ರಯತ್ನ ಪಡ್ತಾರೆ ಹೊರತು ಉಳಿದ ಎಲ್ಲ ಸುಮಾರು 80-90% ಹಿಂದೂ ಬಾಂಧವರು ನಮ್ಮ ಜೊತೆಗಿದ್ದಾರೆ. ಅದು ಈ ದೇಶದ ಒಂದು ಸೌಂದರ್ಯ. ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 50ರಷ್ಟು ಮತದಾರರು ಮುಸ್ಲಿಮರಿದ್ದಾರೆ. ಓವರಾಲ್ ಆಗಿ ಅಹಿಂದ ಮತಗಳು ಸುಮಾರು 80ರಷ್ಟು ಇವೆ. ನಾವು ಸುಮಾರು 25-30 ವರ್ಷಗಳಿಂದ ನಾವು ಗೆಲ್ಲಿಸ್ಕೊಂತ ಬರ್ತಾ ಇದ್ದೀವಿ. ಈಗ ನಮ್ಮ ಆಗ್ರಹ ಏನಂತಂದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ, ಅತಿ ಹೆಚ್ಚು ವೋಟರ್ಸ್ ಅನ್ನು ಹೊಂದಿರುವ, ನಿಮಗೆ ನಿಯತ್ತಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡುತ್ತಾ ಬಂದು ನೀ ಕಾಂಗ್ರೆಸ್ಸಿನ ಬೆಂಬಲವಾಗಿ ನಿಂತಿರುವ ಮುಸಲ್ಮಾನರಿಗೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನು ನೀಡಬೇಕು ಎಂದು ನಾನು ಕಾಂಗ್ರೆಸ್ಗೆ ಆಗ್ರಹಿಸ್ತೀನಿ. ಯಾಕಪ್ಪ ಅಂದ್ರೆ ಅಧಿಕಾರ ಹಂಚಿಕೆ ಆಗ್ಬೇಕು. ಸೊ ಈ ಟಿಕೆಟ್ ಕೊಡೋದು ಅಷ್ಟೇ ಅಲ್ಲ, ಒಂದು ಭಾಷೆ ಬಂದಿತ್ತು, ಒಂದು ಮಾತಾಡ್ತಾರೆ ಡೈಲಾಗ್ ಮಾಮೂಲಿ. ಮುಸಲ್ಮಾನರ ಟಿಕೆಟ್ ಕೊಟ್ಟರೆ ಕೇಳ್ತಾರ, ಅವ್ರಿಗೆ ಓಟ್ ಹಾಕ್ತಾರ? ನಿನಗೆಷ್ಟು ನಿಯತ್ತಾಗಿ ನಾವು ಕೆಲಸ ಮಾಡಿವೋ ಅಷ್ಟು ನಿಯತ್ತಾಗಿ ನೀನ್ ನನಗೆ ಕೆಲಸ ಮಾಡಿದ್ರೆ ನಾಳೆ ಗೆಲ್ಲಲ್ಲ. ನಿಮ್ಮ ಮನಸ್ಸಿನಲ್ಲಿ ಖೇಟ ಇದೆ, ನಮಗೆ ಕೊಡಿಸ್ಬೋದು, ನಮಗೆ ತುಳಿಬೇಕಂತ ಇದ್ದಾಗ ನಾವು ಗೆಲ್ಲಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಮಗೆ ಬರೀ ಟಿಕೆಟ್ ಕೊಡೋದು ಅಷ್ಟೇ ಅಲ್ಲ, ಆಯಾಕಟ್ಟಿನ ಸ್ಥಳದಲ್ಲಿ ಸೂಕ್ತ ಅಬ್ಸರ್ವರ್ಗಳನ್ನ ಹಾಕಿ ನಾವು ಗೆಲುವಿಗೆ ಏನೇನು ಬೇಕು ಎಲ್ಲಾ ರೀತಿಯ ಒಂದು ಇದನ್ನ ಮಾಡಿ ಸ್ಕೀಮ್ ಮಾಡಿ ಎಲ್ಲಾ ರೀತಿಯ ಒಂದು ರೀತಿಯ ಅಳತೆಯನ್ನು ಮಾಡಿ ನಮಗೆ ಗೆಲ್ಲಿಸಕ್ಕೆ ಪ್ರಯತ್ನ ಪಡಬೇಕು. ಕೆಲವೊಬ್ಬರು ಏನಾದರೂ ಈ ಟಿಕೆಟ್ ಕೊಟ್ಟ ಮೇಲೆ ನಿಯತ್ತಾಗಿ ಕೆಲಸ ಮಾಡದೆ ತಾವು ತಮಗೆ ಟಿಕೆಟ್ ಸಿಕ್ಕಾಗ ಎಷ್ಟು ನಿಯತ್ತ ಕೆಲಸ ಮಾಡ್ತಾರೋ ಅದನ್ನ ಬಿಟ್ಟು ನಿರ್ಲಕ್ಷ್ಯ ಮಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಂತರ ವಿರುದ್ಧ ಗ್ರೌಂಡ್ ರಿಪೋರ್ಟ್ ತಗೊಂಡು ತಲೆದಂಡ ಮಾಡಿ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಅವಾಗ ಯಾಕೆ ಗೆಲ್ಲಲ್ಲ? ಗೆದ್ದೆ ಗೆಲ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಈಗ ಒಗ್ಗಟ್ಟು ಬೇಕು,
ನಾವು ಎಲ್ಲ ಈಗ ನೋಡ್ರಿ, ನಮಗೆ ಮುಸಲ್ಮಾನರಿಗೆ ಈ ಸಲ ಟಿಕೆಟ್ ಕೇಳ್ತಾ ಇದ್ವಿ, ಮುಂದಿನ ಸಲ ಕುರುಬರಿಗೆ ಕೊಡ್ರಿ, ನೆಕ್ಸ್ಟ್ ನಮ್ಮ ದಲಿತ ಬಂಧುವರಿಗೆ ಕೊಡ್ರಿ, ಮತ್ತು ನಮ್ಮ ನಾಯಕ ಬಂಧುಗಳಿಗೆ ಕೊಡ್ರಿ, ಎಲ್ಲರಿಗೂ ಸಮನಾಗಿ ಅಧಿಕಾರ ಹಂಚಿಕೆ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಹೊರತು ಬೇರೆ ಮುಸ್ಲಿಮರಿಗೆ ಅಷ್ಟೇ ಬೇಕಂತ ನಮ್ಮ ಉದ್ದೇಶ ಅಲ್ಲ. आगे बढ़कर बोलना तो कैसे कैसे जिताते हैं हमारे से जिताते नहीं, देख रहे हैं कैसे कैसे जीतते हैं हमारे क्षेत्र से। वैसा हम ना वोट पे भी टिकट पे भी देखो दो हमें जिताते। होम का मसला है बस पूरे पार्टियों वाले कोई सब पार्टी होंगे एक होना हमें, तुम्हें देख लेना दूसरे क्या होती होम का मसला आएगा बोला तो पार्टियां भी छोड़ते सब भी छोड़ती एक होते, हमें एक होना कि हमारे में लीडर नहीं है। 30-30, 40-40 लोग अपनी जिंदगी कटी वाले राजकीय में जिंदगी कटी वाले टिकट देंगे, किसे देती तुम्हें नहीं, उनकी एक वो कमी पीछे रिंग ला करके समझो तो सिखाओ नहीं तुम्हें, तुम्हारे दिल तो खराब पहले टिकट देने का। और मैं आगे बढ़कर बोलना चाहता हूं, हमारा एमएलए कैसा रहना, वफादार रहना, ईमानदार रहना, दमदार रहना, जोरदार रहना। ठीक है, तो हमें जद्दोजहद करके जितेंगे बाद में, इन्हें हमारे खानदान को खानदान देकर खड़े वाला रहना, हमारे आवाज की लज्जत देते आने वाला रहना, और हमें ऑटो लेकर के चलने के तो उसका घर मिलना, गेट में कोई भी रोक टोक नहीं रहना, सीधा अंदर एंट्री होना होना, हमें बुलाते हमारे बीच में हाथ देखना, वैसा एमएलए होना। इंशाअल्लाह ये बहुत अच्छी पहल है, हम ये आवाज कंटिन्यू रहना। आज जमे दूसरे गने में डे होंगे प्रोग्राम हमने टिकट मिलती, हमारे दूसरे आइंदा बंधुओं को भी साथ में लेंगे, लेकर हम इस इलेक्शन में कामयाब होंगे अगर तो बोलते हुए मुझे बात करने का मौका दे सकते हैं। शुक्रिया अदा करता हूं। अस्सलाम वालेकुम व रहमतुल्लाहि व बरकातहू।